ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾರ್. ಆರ್ಸಿಬಿ ಗೆಲುವಿನ ನಾಗಾಲೋಟ ಮುಂದುವರಿಯುತ್ತಾ. ಹೌದು, ಆರ್ಸಿಬಿ ಈಗಾಗಲೇ ತಾನಾಡಿರುವ 11 ಪಂದ್ಯಗಳಲ್ಲಿ 8ರಲ್ಲಿ ಜಯಿಸಿ ಈಗಾಗಲೇ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಕೂತಿದೆ. ಇನ್ನು ಮುಂದಿನ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸೆಣಸಾಡಲಿದೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ತಲುಪುವಂತ ಹಂತದಲ್ಲಿ ಈಗಾಗಲೇ ಕನ್ಫರ್ಮ್ ಆಗಿರುವಂಥದ್ದು. ಆದರೆ ತನ್ನ ಮುಂದಿರುವಂತಹ 3 ಪಂದ್ಯಗಳಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಮೊದಲು ಮತ್ತು 2ನೇ ಸ್ಥಾನದಲ್ಲಿ ಕುಳಿತುಕೊಂಡು ಇವತ್ತು ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕೆನ್ನುವಂತಹ ಲೆಕ್ಕಾಚಾರದಲ್ಲಿ ಇವತ್ತು ಆರ್ಸಿಬಿ ತಂಡ ಇರುವಂಥದ್ದು. ಹಾಗಾಗಿ ಇವತ್ತಿನ ತವರಾಚೆಗಿನ ಎಲ್ಲ ಪಂದ್ಯಗಳಲ್ಲಿ ಆರ್ಸಿಬಿ ಗೆದ್ದಿರುವಂಥದ್ದು ಆರ್ಸಿಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಲಕ್ನೋ ಅಂಗಳದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸ್ತಾ ಇರುವಂಥದ್ದು ಆರ್ಸಿಬಿ ತಂಡ. ಹಾಗಾಗಿ ಲಕ್ನೋ ವಿರುದ್ಧ ಪಂದ್ಯ ಹೇಗಿರಲಿದೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವತ್ತಿನ ಪಂದ್ಯ ಯಾವ ರೀತಿ ಇರಲಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಆರ್ಸಿಬಿಯ ಎಲ್ಲ ಪಂದ್ಯಗಳ ಬಗ್ಗೆ ಮತ್ತು IPLನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. 100% ನಮ್ಮ ಪ್ರೆಡಿಕ್ಟ್ ಏನಿತ್ತು ನಾವು ಅಂದ್ಕೊಂಡಿರುವ ಹಾಗೆ ಇದೆ, ಹತ್ತಿರದಲ್ಲೇ ಇರುವಂಥದ್ದು. ನಾವು ಸುಮಾರು ಪಂದ್ಯಗಳ ಬಗ್ಗೆ ಮಾತಾಡುವಾಗ ಈ ಪಂದ್ಯವು ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನೆಕ್ಸ್ಟ್ ಆರ್ಸಿಬಿ ಮ್ಯಾಚ್ ಇದೆ, ಅವ್ರ ಅಂಗಳದಲ್ಲಿದೆ, ಲಕ್ನೋ ತಂಡದಲ್ಲಿದೆ. ಈಗಾಗಲೇ ಆರ್ಸಿಬಿ ಹೋಮ್ ಗ್ರೌಂಡ್ ಬಿಟ್ಟು ಹೊರಗಡೆ ಇರುವಂತಹ ಎಲ್ಲ ಪಂದ್ಯಗಳನ್ನ ಗೆದ್ಕೊಂಡಿರುವಂಥದ್ದು, ಅದು ಕೂಡ ಹಿಸ್ಟ್ರಿ ಮಾಡಿದೆ. ಅವತ್ತಿನ ಪಂದ್ಯ ಹೇಗಿರಲಿದೆ ಅಂತ? RCB ತಂಡ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿದೆ. ಆಡಿರೋ 11 ಮ್ಯಾಚ್ಗಳಲ್ಲಿ 8 ಮ್ಯಾಚ್ಗಳು ಗೆದ್ಕೊಂಡಿದೆ. ಟೇಬಲ್ ಟಾಪರ್ RCB ತಂಡ. ಇದೇ ಒಂದು ಕಾನ್ಫಿಡೆಂಟಲ್ಲಿ RCB ತಂಡ ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ ಗೆಲ್ಲಲಿಕ್ಕೆ ಎದುರು ನೋಡ್ತಾ ಇದೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಹೇಳ್ದಂಗೆ RCB ತಂಡ ಅವೇ ಮ್ಯಾಚಸಲ್ಲಿ ಎಲ್ಲ ಮ್ಯಾಚನ್ನು ಗೆದ್ಕೊಂಡಿದೆ. ಹೋಮ್ ಗ್ರೌಂಡಲ್ಲಿ 3 ಮ್ಯಾಚ್ ಸೋತಿದ್ಬಿಟ್ರೆ RCB ತಂಡ ಅವೇನಲ್ಲಿ ತುಂಬ ಒಳ್ಳೆ ರೆಕಾರ್ಡ್ಸ್ ಇದೆ ಈ ಸೀಸನಲ್ಲಿ. ಸೊ ಅದೇ ಒಂದು ಕಾನ್ಫಿಡೆಂಟಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ RCB ಆಡುತ್ತೆ. ಬಟ್ ಇನ್ನೊಂದೇನೆಂದರೆ, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಇದು ಈ ಸೀಸನಲ್ಲಿ ಒಂದೇ ಮ್ಯಾಚ್ ಇರೋದು, ಈ ಮ್ಯಾಚ್ ಒಂದೇ ಇರೋದು. ಸೊ ಲಕ್ನೋ ಸೂಪರ್ ಜೈಂಟ್ಸ್ ಇಂದ ಪ್ರೆಸೆಂಟ್ ಅದು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಹಾಫಲ್ಲಿ ಒಂದು 7 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ಕೊಂಡಿದ್ರು. ಆದರೆ ಸೆಕೆಂಡ್ ಹಾಫಲ್ಲಿ ಆಡಿರೋ 4 ಮ್ಯಾಚಲ್ಲಿ 3 ಮ್ಯಾಚ್ ಸೋತಿದ್ದಾರೆ, ಒಂದೇ ಮ್ಯಾಚ್ ಗೆದ್ದಿರೋದು. ಓಕೆ, ಹ್ಯಾಟ್ರಿಕ್ ಸೋಲು ಆ್ಯಕ್ಚುಲಿ ಲಕ್ನೋ ಸೂಪರ್ ಜೈಂಟ್ಸ್ ಲಾಸ್ಟ್ 3 ಮ್ಯಾಚಸ್ ಸೋಲು ಅನುಭವಿಸಿದೆ. ಸೊ ಇದೇ ಇವಾಗ ಸಖತ್ ಪ್ರೆಷರಲ್ಲಿದ್ದಾರೆ. ಈಗ ಕ್ರೂಷಿಯಲ್ ಮೂಮೆಂಟ್ ಟೂರ್ನಮೆಂಟಲ್ಲಿ ಪ್ಲೇ ಆಫ್ಸ್ಗೆ ಅರ್ಹತೆ ಪಡೀಲಿಕ್ಕೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ 7 ತಂಡಗಳ ನಡುವೆ ಈಗ. ಸೊ ಡೇ ಬೈ ಡೇ ತುಂಬ ಕ್ರೂಷಿಯಲ್ ಆಗ್ತಾ ಇದೆ ಪಾಯಿಂಟ್ಸ್ ಟೇಬಲ್ಲು. ಸೊ ಹಾಗಾಗಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಇನ್ನುಳಿದಿರ್ತಕ್ಕಂಥ 3 ಮ್ಯಾಚ್ಗಳನ್ನ ಅವರು ಗೆಲ್ಲೇಬೇಕಾಗುತ್ತೆ. ಸೊ RCB ತಂಡ ಆಲ್ರೆಡಿ 16 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಸೊ ಇನ್ನೊಂದು ಮ್ಯಾಚ್ ಗೆದ್ರೆ RCB ಕನ್ಫರ್ಮ್ ಆಗಿಬಿಡುತ್ತೆ. ಬಟ್ ಇನ್ನು RCB ತಂಡಕ್ಕೆ ಮೇ 9ನೇ ತಾರೀಕು ಮ್ಯಾಚ್ ಇರೋದು. ಸೊ ಇನ್ನೂ ನಮಗೆ ಗ್ಯಾಪ್ ಇದೆ, ಇನ್ನೂ ಒಂದು 2-3 ಡೇಸ್ ಗ್ಯಾಪ್ ಇದೆ RCBಗೆ. ಸೊ ಇನ್ನೂ 2 ದಿನ ಇನ್ನೂ ಮ್ಯಾಚಸ್, ಇವತ್ತು ಮ್ಯಾಚ್ ನಡೆಯುತ್ತೆ, ನಾಳೆ ಮ್ಯಾಚ್ ನಡೆಯುತ್ತೆ. ಸೊ ಇನ್ನೂ ಒಂದು 3 ಮ್ಯಾಚ್ ಇದೆ. ಸೊ ಆ 3 ಮ್ಯಾಚಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ RCB ತಂಡ 9ನೇ ಮ್ಯಾಚ್ ಆಡೋಕ್ಕೂ ಮೊದಲೇ RCB ತಂಡ ಪ್ಲೇ ಆಫ್ಸ್ ಕನ್ಫರ್ಮ್ ಆದರೂ ಆಗ್ಬೋದು. ಅಂದರೆ ಈ ನೆಕ್ಸ್ಟ್ ಮ್ಯಾಚಸ್ 3 ಮ್ಯಾಚಲ್ಲಿ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಫಸ್ಟ್ ಸೆಕೆಂಡ್ ಹೋಗುವಂತ ನಿಟ್ಟಿನಲ್ಲಿ ತುಂಬಾ ಮಹತ್ವವಾಗಿರುವಂತದ್ದು ಪಂದ್ಯಗಳು. ಯಾಕಂತಂದ್ರೆ ಫಸ್ಟ್ ಸೆಕೆಂಡ್ ಬಂದ್ರೆ RCBಗೆ ಯಾವುದೇ ಸಮಸ್ಯೆ ಇರಲ್ಲ, ಒಂದು ಸೋತ್ರು ಕೂಡ ಅವಕಾಶ ಇರುತ್ತೆ. ಲಾಸ್ಟ್ ಒಂದು 2-3 ವರ್ಷಗಳಲ್ಲಿ ನೀವು ನೋಡಿರ್ಬೋದು, 3rd ಅಥವಾ 4th ಪ್ಲೇಸ್ ಹೋದಂಥ ಸಂದರ್ಭದಲ್ಲಿ ತುಂಬಾ ಪ್ರೆಷರ್ ಅಲ್ಲಿ ಆಡ್ತಾರೆ. ಯಾವುದೇ ಒಂದು ಹಾಫ್ ಚಾನ್ಸ್ ಇದ್ರೂ ಕೂಡ ಮಿಸ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಟೂರ್ನಿಂದ ಔಟ್ ಆಗಿಬಿಡುತ್ತೆ. ಆದ್ರೆ ಫಸ್ಟ್ ಸೆಕೆಂಡ್ ಹೋದ್ರೆ ಆ ಥರ ಇರಲ್ಲ. ಆ ಥರ ಬರಬೇಕಾದ್ರೆ ಪ್ಲಾನ್ ಮಾಡಬೇಕು. ಖಂಡಿತವಾಗ್ಲೂ ನಾವು RCBಗೆ ಈ ಸಲ ಟಾಪ್ 2ನಲ್ಲಿ ಹೋಗೋಕೆ ಸಾಕಷ್ಟು ಚಾನ್ಸ್ ಇದೆ, ತುಂಬ ಚಾನ್ಸ್ ಇದೆ. ಈಗ ನಮ್ಗೆ RCBಗೆ ಟೋಟಲ್ ಇನ್ನುಳಿದಿರೋ 3 ಮ್ಯಾಚ್ ಗೆದ್ರೂ RCB ತಂಡ ಟೋಟಲ್ 22 ಪಾಯಿಂಟ್ಸ್ ಕಲೆ ಹಾಕ್ತಾರೆ. ನೆಕ್ಸ್ಟ್ ಅದು ಬಿಟ್ಟರೆ ಗುಜರಾತ್ ಟೈಟನ್ಸ್ ಚಾನ್ಸ್ ಇದೆ 22 ಪಾಯಿಂಟ್ಸ್ ಕಲೆ ಹಾಕ್ಲಿಕ್ಕೆ. ಸೊ ಆಲ್ಮೋಸ್ಟ್ RCB ತಂಡ ಇನ್ನು ಇಳಿದಿರೋ 3 ಮ್ಯಾಚು ಗೆಲ್ಲಲಿಕ್ಕೆ ಎದುರು ನೋಡ್ತಾ ಇದ್ದಾರೆ RCB. ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚಸ್ ಇರೋದು ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಈ ಥರ ಟೀಮ್ಸ್ ಮೇಲೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಇದೆ ಮ್ಯಾಚಸ್ಸು. ಸೊ ಈ 3 ಮ್ಯಾಚ್ ಅಷ್ಟೊಂದೇನು RCBಗೆ ಏನು ಟಫ್ ಬರಲ್ಲ. ಆಲ್ರೆಡಿ ಸನ್ರೈಸ್ ಹೈದರಾಬಾದ್ ಔಟ್ ಆಫ್ ದಿ ಟೂರ್ನಮೆಂಟು. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಇದ್ದಾರೆ ಅವರು. ಸೊ ಅವರು ಅಷ್ಟೊಂದು ಆಡ್ತಾ ಇಲ್ಲ. ಅವರು ಆಲ್ರೆಡಿ ಅವ್ರ ಮೇಲೆ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ RCB ತಂಡ. ಸೊ ಅದೇ ಒಂದು ಕಾನ್ಫಿಡೆಂಟಲ್ಲಿ RCB, ಅದರಲ್ಲೂ ಹೋಮ್ ಗ್ರೌಂಡಲ್ಲಿ ಇರೋದು KKR ವಿರುದ್ಧ ಖಂಡಿತವಾಗ್ಲೂ ಗೆಲ್ಲಲಿಕ್ಕೆ ಚಾನ್ಸ್ ಇದೆ. ಮತ್ತು ನಮ್ಮ ಲಾಸ್ಟ್ ಮ್ಯಾಚಲ್ಲಿ ನಾವು ನೋಡ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದು ಸೋಲೋ ಮ್ಯಾಚನ್ನು RCB ತಂಡ ಯಾವ ರೀತಿ ಗೆದ್ಕೊಂಡ್ರು, ಯಾವ ರೀತಿ ಆಡಿದ್ರು ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಅನ್ನೋದನ್ನ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಇದನ್ನು ನೋಡ್ತಾ ಇದ್ರೆ RCB ತಂಡ ಖಂಡಿತವಾಗ್ಲೂ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ ಗೆಲ್ತಾರೆ. ಬಟ್ RCB ತಂಡ ಒಂದು ವಿನ್ನಿಂಗ್ ಮೊಮೆಂಟಮ್ ಕಳ್ಕೊಳ್ಬಾರ್ದು ಎಲ್ಲೇ ಹೋದ್ರು. ಅದೇ ಒಂದು ಮೊಮೆಂಟಮ್ ಕಂಟಿನ್ಯೂ ಮಾಡಬೇಕು. ಸೊ ನಾವೀಗ 16 ಪಾಯಿಂಟ್ಸ್ ನಮ್ಮ ಹತ್ರ ಇದೆ ಅಂದ್ಬಿಟ್ಟು ಏನಾದರೂ ಲೂಸ್ ಬಿಡಬಾರ್ದು. ಸೊ ಅದೇ ಒಂದು ವಿನ್ನಿಂಗ್ ಮೂಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡನೂ ನಾವು ಕಡೆಗಣಿಸಂಗಿಲ್ಲ. ಅದು ಕೂಡ ಒಂದು ಸ್ಟ್ರಾಂಗ್ ಟೀಮ್ ಅಂತಲೇ ನಾವು ಹೇಳ್ಬೋದು. ಯಾಕಂತಂದರೆ ಫಸ್ಟ್ ಹಾಫಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲೂ ವಿಶೇಷವಾಗಿ ಬ್ಯಾಟಿಂಗಲ್ಲಿ ಏಡನ್ ಮಾರ್ಕ್ರಮ್ ಆಗ್ಬೋದು, ಮತ್ತು ಮಿಚೆಲ್ ಮಾರ್ಷು ಮತ್ತು ನಿಕೋಲಸ್ ಪುರನ್ ಅವರು ಅದ್ಭುತವಾಗಿ ಆಡಿದರು. ಮತ್ತು ಈ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಟಾಪ್ 10
ಬ್ಯಾಟ್ಸ್ಮನ್ಗಳನ್ನ ನೋಡಿದಾಗ ಇವರು ನಮ್ಗೆ ಮೂವರು ಸಿಗ್ತಾರಲ್ಲಿ, ನಿಕೋಲಸ್ ಪೂರನ್, ಮಿಚೆಲ್ ಮಾರ್ಕ್ಸ್ ಮತ್ತು ಏಡನ್ ಮಾರ್ಕ್ರಮ್ 3 ಜನನೂ ಇದ್ದಾರೆ. ಸೊ ಹಾಗಾಗಿ ನಾವು ಕಡೆಗಣಿಸಲ್ಲ. ಸೆಕೆಂಡ್ ಆಯುಷ್ ಬದನ್, ಹೌದು, ಅವರು ಕೂಡ ಕಾಣಿಸ್ಕೊಳ್ತಾರೆ. ಬಟ್ ನಮಗೆ ಏನಂತಂದರೆ ಈ ಬ್ಯಾಟ್ಸ್ಮನ್ಗಳು ರೀಸೆಂಟಾಗಿ ವೈಫಲ್ಯತೆ ಅನುಭವಿಸ್ತಾ ಇದ್ದಾರೆ. ಎಸ್ಪೆಷಲಿ ನಾವು ನಿಕೋಲಸ್ ಪೂರನ್ ಅವರು ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಅವ್ರು ಯಾಕೋ ಎಡುತ್ತಾ ಇದ್ದಾರೆ. ಅವರು ಫಸ್ಟ್ ಹಾಫಲ್ಲಿ ಸಖತ್ತಾಗಿ ಆಡಿದ್ರು, ಬಂದಿದ್ದ ಮ್ಯಾಚೆಲ್ಲ ಒಂದು ಒಳ್ಳೊಳ್ಳೆ ಸ್ಕೋರ್ ಹೊಡೆದಿದ್ರು. ಬಟ್ ಈ ಸೆಕೆಂಡ್ ಹಾಫಲ್ಲಿ ಅವ್ರು ಯಾಕೋ ಎಡುತ್ತಾ ಇದ್ದಾರೆ. ಮತ್ತು ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ಕ್ಯಾಪ್ಟನ್ IPL ಟೂರ್ನಮೆಂಟಲ್ಲಿ ಅತ್ಯಂತ ದುಬಾರಿ ಆಟಗಾರ ರಿಷಬ್ ಪಂತ್ ಅವ್ರ ಕಡೆಯಿಂದ ಇನ್ನೂ ಒಂದು ಒಳ್ಳೆ ಇನ್ನಿಂಗ್ಸ್ ಕೂಡ ಬರಲಿಲ್ಲ. ಅವರು ಏನೋ ಕ್ಯಾಪ್ಟನ್ಸಿಯಲ್ಲಿ ಪ್ರೆಷರ್ ಇರೋ ಥರ ಕಾಣ್ತಾ ಇದ್ದಾರೆ. ಸೊ ಅವರು ಇಂಡಿವಿಜುವಲ್ ಆಗು ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ, ಬಟ್ ಜೊತೆಗೆ ಕ್ಯಾಪ್ಟನ್ಸಿಯಲ್ಲೂ ಕೂಡ ಅವರು ವೈಫಲ್ಯತೆ ಅನುಭವಿಸ್ತಾ ಇದ್ದಾರೆ. ಇದೊಂದು ಲಕ್ನೋ ಸೂಪರ್ ಜೈಂಟ್ಸ್ಗೆ ಒಂದು ಮೈನಸ್ ಪಾಯಿಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ RCB ತಂಡ ಅವೇ ಮ್ಯಾಚಸಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ RCB ಗೆದ್ದೇ ಗೆಲ್ತಾರೆ. ಯಾಕಂತಂದರೆ RCBಗೆ ಇನ್ನೂ 3 ದಿನ ಟೈಮ್ ಇದೆ. ತುಂಬ ಚೆನ್ನಾಗಿ ರೆಸ್ಟ್ ಮಾಡ್ಕೊತಾರೆ, ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಖಂಡಿತವಾಗ್ಲೂ ಲಕ್ನೋಗೆ ಹೋಗಿ ಹೊಡಿತಾರೆ ಅಂತ ಹೇಳ್ಬೋದು. ಎಸ್, ಲಕ್ನೋ ಸೂಪರ್ ಜೈಂಟ್ಸ್ ಅದೇ ಔರಂಗದಲ್ಲಿ ಇದೆ. ಲಕ್ನೋ ಒಂದು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರಿಗೆ ನೆರವಾಗಬಲ್ಲದು, ಬೌಲಿಂಗ್, ಬ್ಯಾಟಿಂಗ್ ಅಥವಾ ಸ್ಪಿನ್ ಸ್ನೇಹಿ ಪಿಚ್ ಇದೆಯಾ, ಹೇಗೆ? ಈ ಸೀಸನಲ್ಲಿ ನಾವು ಲಕ್ನೋ ಏಕನಾ ಕ್ರಿಕೆಟ್ ಗ್ರೌಂಡಲ್ಲಿ ನಾವು ಮ್ಯಾಚಸನ್ನು ನೋಡಿದಾಗ ಅಲ್ಲಿ ನಮ್ಗೆ ಆವ್ರೇಜ್ ಸ್ಕೋರ್ ನಾವು ತೊಗೊಂಡಾಗ ಒಂದು 170 to 180 ಅಷ್ಟೇ ಆವ್ರೇಜ್ ಬರ್ತಾ ಇರೋದು. ಅಲ್ಲಿ 200 ಕ್ರಾಸ್ ಆಗ್ತಾ ಇಲ್ಲ, ಕಡಿಮೆ ಅಲ್ಲಿ. ಸೊ ಈ ಮ್ಯಾಚಲ್ಲೂ ಅಷ್ಟೇ, ಅಂದರೆ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಇದೆ ಪಿಚ್. ಇಲ್ಲಿ ಬ್ಯಾಟ್ಸ್ಮನ್ನು ಮತ್ತು ಬೌಲರ್ಸ್ ಇಬ್ಬರಿಗೂ ಕೂಡ ಈಕ್ವಲ್ ಆಗಿ ಸಪೋರ್ಟ್ ಮಾಡುತ್ತೆ ಪಿಚ್ಚು. ಸೊ ನಾವು ಲಾಸ್ಟ್ ಮ್ಯಾಚ್ ಇಲ್ಲಿ ಆಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಲಾಸ್ಟ್ ಮ್ಯಾಚ್ ಆಡಿದ್ರು. ಈ ಮ್ಯಾಚಲ್ಲಿ ಸ್ಕೋರು 160+ ಏನೋ ಹೊಡೆದಿದ್ರು ಅಷ್ಟೇ ಲಕ್ನೋ ಸೂಪರ್ ಜೈಂಟ್ಸು. ಚೆನ್ನೈ ಸೂಪರ್ ಕಿಂಗ್ಸ್ ಚೇಸ್ ಮಾಡಿಬಿಟ್ಟಿದ್ರು, ಈಸಿಯಾಗಿ ಚೇಸ್ ಮಾಡಿದ್ರು ಆ ಮ್ಯಾಚಲ್ಲಿ. ಸೊ ಅದು ಲಾಸ್ಟ್ ಮ್ಯಾಚ್ ರಿಸಲ್ಟು. ಬಟ್ ಇಲ್ಲಿ ಈ ಮ್ಯಾಚಲ್ಲಿ ಯಾರು ಟಾಸ್ ಗೆಲ್ತಾರೆ ಅವ್ರು ಖಂಡಿತವಾಗ್ಲೂ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದರೆ ಈ ಮ್ಯಾಚಲ್ಲಿ ನಾವು ಆನ್ ದಿ ಪೇಪರ್ಸ್ ನಾವು ರೆಕಾರ್ಡ್ಸ್ ನೋಡೋದಾದರೆ ಈ ಗ್ರೌಂಡಲ್ಲಿ ಎಲ್ಲರೂ ಕೂಡ ಅಷ್ಟೇ ಚೇಸಿಂಗ್ ಟೀಮೇ ಜಾಸ್ತಿ ಮ್ಯಾಚಸ್ ಗೆದ್ದಿರೋದು. ಈ ಕಾರಣದಿಂದಾಗಿ ಈ ಮ್ಯಾಚಲ್ಲೂ ಕೂಡ ಟಾಸ್ ಗೆದ್ದ ನಾಯಕ ಖಂಡಿತವಾಗ್ಲೂ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಎಸ್, RCB ಟೀಮನ್ನು ನೋಡಿದಾಗಾದ್ರೆ ರಮೇಶ್ ಅವರೇ, ಲಾಸ್ಟ್ 2-3 ಮ್ಯಾಚಸಲ್ಲಿ ಫಿಲ್ ಸಾಲ್ಟ್ ಅವರಿಗೆ ಹುಷಾರಿಲ್ಲ ಎನ್ನುವಂಥ ಕಾರಣದಿಂದಾಗಿ ಜಾಕೋಬ್ ಬೆಥೆಲ್ ಅವರು ಬಂದರು. ಫಸ್ಟ್ ಮ್ಯಾಚಲ್ಲಿ ಏನೋ ಒಂದು ಸ್ಟ್ರಾಂಗ್ ಆಗಿ ಕಾಣಲಿಲ್ಲ, ಆದರೆ ಸೆಕೆಂಡ್ ಮ್ಯಾಚಲ್ಲಿ 50 ಕೂಡ ಬಾರಿಸಿದ್ರು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಜೋಸ್ ಹೆಜಲ್ವುಡ್ ಇದ್ರು, ಅವ್ರ ಬದಲಿಗೆ ಲುಂಗಿಯನ್ ಗಿಡಿ ಅವ್ರನ್ನ ತೆಗೆದುಕೊಂಡು ಬಂದರು. RCB ಅದೇ ಟೀಮನ್ನು ತೆಗೆದುಕೊಂಡು ಹೋಗುತ್ತಾ ಅಥವಾ ಜೋಸ್ ಇನ್ ಆಗ್ತಾರ, ಬೆಥಲ್ ತೆಗೆದು ಮತ್ತೆ ಸಾಲ್ಟ್ ಅವರು ಬರ್ತಾರಾ, ಅಥವಾ ಸೇಮ್ ಟೀಮೇ ಇದ್ರೆ ಬೆಟ್ರಾ ಅಂತ, ಹೇಗೆ? ಇಲ್ಲ, ನನಗನ್ಸಂಗೆ ವಿನ್ನಿಂಗ್ ಟೀಮು ಚೇಂಜಸ್ ಮಾಡಲ್ಲ ಅಂದ್ಕೊಳ್ತೀನಿ. ಇಲ್ಲೇನು ಚೇಂಜ್ ಮಾಡೋಂಗಿದ್ರೆ ಒಂದು ಚೇಂಜ್ ಮಾಡ್ಬೋದು. ಬೌಲಿಂಗ್ ವಿಭಾಗದಲ್ಲಿ ನನಗನ್ಸಂಗೆ ಲುಂಗಿ ಅನ್ಗಿಡಿ ಬದಲು ಜಾಶ್ ಹೆಜಲ್ವುಡ್ನ ತರ್ಬೋದು. ಯಾಕಂತಂದರೆ ಅಲ್ಲಿ ಬೌಲಿಂಗ್ಗೆ ಸ್ವಲ್ಪ ಪಿಚ್ ಸಪೋರ್ಟ್ ಮಾಡುತ್ತೆ. ಅಲ್ಲಿ ಬೆಂಗಳೂರು ಪಿಚ್ ಆದರೆ ಬ್ಯಾಟಿಂಗ್ ಪಿಚ್ ಇಲ್ಲಿ, ಬಟ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಇದೆ ಪಿಚ್, ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡಕ್ಕೂ. ನನಗನ್ಸಂಗೆ ಜಾಶ್ ಹೆಜಲ್ವುಡ್ ಲಾಸ್ಟ್ ಮ್ಯಾಚ್ ಕೊಟ್ಟು ರೆಸ್ಟ್ ಕೊಟ್ಟಿದ್ರು. ಒಂದೇ ಸಲ ಒಂದು ವರ್ಕ್ ಮ್ಯಾನೇಜ್ಮೆಂಟ್ ಕಾರಣಕ್ಕಾಗಿ ಅವ್ರಿಗೆ ರೆಸ್ಟ್ ಕೊಟ್ಟಿದ್ರು ಜಾಸ್ ಹೆಜಲ್ವುಡ್ಗೆ. ನೆಕ್ಸ್ಟ್ ಮ್ಯಾಚ್ ಖಂಡಿತವಾಗ್ಲೂ ಅವ್ರು ಆಡಬೇಕು. ಯಾಕಂದರೆ RCB ತಂಡಕ್ಕೆ ಇನ್ನಿರೋ 3 ಮ್ಯಾಚಲ್ಲಿ ಮ್ಯಾಕ್ಸಿಮಮ್ ಒಂದು 2 ಮ್ಯಾಚಸ್ ಆದರೂ ಗೆಲ್ಲೇಬೇಕು ಟಾಪ್ 2ಗೆ ಹೋಗ್ಬೇಕಾದ್ರೆ. ಈ ಕಾರಣದಿಂದಾಗಲಿ RCB ತಂಡ ನೆಕ್ಸ್ಟ್ ಮ್ಯಾಚ್ಗೆ ಜಾಸ್ ಹೆಜಲ್ವುಡ್ ಅವ್ರನ್ನ ತರ್ಬೋದು. ಯಾಕಂದರೆ ಎದುರಾಳಿ ಬ್ಯಾಟ್ಸ್ಮನ್ ನೀವು ನೋಡ್ಬೋದು, ನಿಕೋಲಸ್ ಪೂರನ್ ಇದ್ದಾರೆ, ಮಿಚೆಲ್ ಮಾರ್ಕ್ಸ್ ಮತ್ತು ಏಡನ್ ಮಾರ್ಕ್ರಮ್, ಆಯುಷ್ ಬದೋನಿ, ಡೇವಿಡ್ ಮಿಲ್ಲರ್, ಒಂದು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ. ಹೌದು, ಸೆಕೆಂಡ್ ಹಾಫಲ್ಲಿ ಅವ್ರು ವೈಫಲ್ಯತೆ ಅನುಭವಿಸಿರ್ಬೋದು, ಬಟ್ ಇದೀಗ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೂ ಕೂಡ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮ್ಯಾಚ್ಗಳನ್ನ ಗೆಲ್ಲಬೇಕು ಪ್ಲೇಯರ್ಸ್ಗೆ ಹೋಗಬೇಕಾದ್ರೆ. ಆ ಕಾರಣದಿಂದಾಗಿ ಆ ಬ್ಯಾಟರ್ಗಳು ಕೂಡ RCB ವಿರುದ್ಧ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತರ್ಬೋದು, ಒಂದು ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡು ಅವರು ಕೂಡ ಬರ್ಬೋದು. ಲಾಸ್ಟ್ ಮ್ಯಾಚಸ್ ಏನೇನು ಮಿಸ್ಟೇಕ್ ಮಾಡಿದ್ರು ಅದನ್ನೆಲ್ಲ ಸರಿ ಮಾಡ್ಕೊಂಡು ಅವರು ಕೂಡ ನೆಕ್ಸ್ಟ್ ಮ್ಯಾಚ್ಗೆ ಬರ್ಬೋದು ಸಾಧ್ಯತೆ ಇದೆ. ಹಾಗಾಗಿ RCB ತಂಡ ಮೊದಲ ಆದ್ಯತೆಯ ಪ್ಲೇಯಿಂಗ್ 11 ತೊಗೊಂಡೋಗಿ ಆ ಮ್ಯಾಚಲ್ಲಿ ಆಡಿದ್ರೆ ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ. ಅದೇ ಥರನೇ ಲುಂಗಿಯನ್ ಗಿಡಿನೂ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಬೌಲ್ ಮಾಡಿದ್ರು, 2 ಕ್ರೂಷಿಯಲ್ ವಿಕೆಟ್ ತೊಗೊಂಡಿದ್ರು. ಸೊ ಅವ್ರನ್ನೂ ಕೂಲ್ಸೋಕ್ಕಾಗಲ್ಲ ಪ್ರೆಸೆಂಟ್ ನೋಡ್ತಾ ಇದ್ರೆ. ಬಟ್ ಜಾಶ್ ಹೆಜಲ್ವುಡ್ಗೆ ಸ್ಟಿಕ್ ಆಗ್ತಾರೆ RCB ತಂಡ ನೆಕ್ಸ್ಟ್ ಮ್ಯಾಚ್ಗೆ. ಯಾಕಂದರೆ ಅವರೊಂದು ಎಕ್ಸ್ಪೀರಿಯನ್ಸು ಈ ಸೀಸನಲ್ಲಿ ತುಂಬ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ತುಂಬ ಮ್ಯಾಚಸಲ್ಲಿ RCB ತಂಡದ ಪರ ಒಂದು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇರೋದು ಜಾಶ್ ಹೆಜಲ್ವುಡ್ಡೇ. ಎಂಥ ಬ್ಯಾಟಿಂಗ್ ವಿಕೆಟಲ್ಲೂ ಕೂಡ ಜಾಶ್ ಹೆಜಲ್ವುಡ್ ಸ್ವಲ್ಪ ಎಫೆಕ್ಟಿವ್ ಆಗಿ ಬೌಲ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಲಕ್ನೋ ಇದರಿಂದ ಪಂದ್ಯದಲ್ಲಿ ನನಗನ್ಸಂಗೆ ಲುಂಗಿ ಅಂಗಿಡಿ ಬದಲು ಜಾಶ್ ಹೆಜಲ್ವುಡ್ ತೊಗೊಂಬರ್ಬೋದು. ಮತ್ತು ಇನ್ನೊಂದು ಬ್ಯಾಟಿಂಗಲ್ಲಿ ನೀವು ಹೇಳಿದ್ರಿ ಫಿಲ್ ಸಾಲ್ಟ್ ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಜಾಕೋಬ್ ಬೆಥೆಲ್ ಅವರು. ಅದು ಖಂಡಿತವಾಗ್ಲೂ ಟಫ್ ಡಿಸಿಷನ್ ಆಗುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ. ಅದು ನನಗೂ ಕ್ಯೂರಿಯಾಸಿಟಿ ಇದೆ ಯಾರು ಆಡ್ಬೋದು ಅಂತ. ಯಾಕಂದರೆ ಫಿಲ್ ಸಾಲ್ಟು ಮೊದಲ ಆದ್ಯತೆ ಓಪನರ್ RCB ತಂಡಕ್ಕೆ, ತುಂಬ ಚೆನ್ನಾಗಿ ಅವರು ಆಡ್ತಾರೆ, ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಡ್ತಾರೆ. 1000 ವಿಕೆಟಲ್ಲಿ ಕಚ್ಕೊಂಡ್ರು ಕೂಡ ಅವರು ಒಂದು ಬಿಗ್ ಸ್ಕೋರ್ ಮಾಡ್ತಾರೆ. ಒಂದು RCBಗೆ ಒಂದು ಭರ್ಜರಿ ಆರಂಭ ತಂದುಕೊಡೋಂಥ ಬ್ಯಾಟ್ಸ್ಮನ್ ಅವರು ನಮಗೆ. ಸೊ ಆದರೆ ಜಾಕೋಬ್ ಬೆಥೆಲ್ ಅವರು ಲಾಸ್ಟ್ ಮ್ಯಾಚ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು, ಮ್ಯಾಚು ಸಖತ್ತಾಗಿ ಆಡಿದ್ರು. ನಾವು ಅವ್ರನ್ನೂ ಕೂಳ್ಸೋಕ್ಕಾಗಲ್ಲ ಈ ಮ್ಯಾಚಲ್ಲಿ ನಾವು ನೋಡಿದಾಗ. ಬಟ್ ನನಗನ್ನಿಸ್ದಂಗೆ ಫಿಲ್ ಸಾಲ್ಟ್ ಅವ್ರಿಗೆ ಇನ್ನೂ ಒಂದು ಮ್ಯಾಚು ಅವ್ರಿಗೆ ರೆಸ್ಟ್ ಕೊಟ್ಟು ಜಾಕೋಬ್ ಬೆಥೆಲ್ ಅವ್ರನ್ನೇ ತೊಗೊಂಬರೋ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಎಸ್, ನೋಡುವ ರಮೇಶ್ ಅವ್ರಿಗೆ ಏನಾಗುತ್ತೆ ನೆಕ್ಸ್ಟ್ ಮ್ಯಾಚ್, ಮತ್ತೆ ವಿನ್ ಆಗುತ್ತಾ RCB, ಅಂಕಪಟ್ಟಿಯಲ್ಲಿ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿ ಅಗ್ರಸ್ಥಾನವನ್ನು ಕಾಯ್ದುಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ನೋಡುವ. ನೆಕ್ಸ್ಟ್ ಮ್ಯಾಚ್ ಬರ್ತೇನೆ ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಮ ಜೊತೆ ಜಾಯ್ನ್ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಕಾರ್ಯಕ್ರಮ. ಲಕ್ನೌ ಸೂಪರ್ ಜೈಂಟ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಿನ ಪಂದ್ಯವನ್ನು ಆಡಲಿದೆ. ಒಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ RCB ತನ್ನ ಹೋಮ್ ಗ್ರೌಂಡ್ ಬಿಟ್ಟು ಉಳಿದ ಎಲ್ಲ ಪಂದ್ಯಗಳನ್ನ, ಹೊರಗೆ ಆಡಿರುವಂತಹ ಎಲ್ಲ ಪಂದ್ಯಗಳನ್ನ ಜಯಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಅದೇ ಒಂದು ಗೆಲುವಿನ ನಾಗಾಲೋಟವನ್ನ ಈಗ ಮುಂದುವರಿಸಿಕೊಂಡು ಅಂಕಪಟ್ಟಿಯಲ್ಲಿ ಮತ್ತೆ ಅಗ್ರಸ್ಥಾನವನ್ನ ಕಾಯ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಕಪ್ಪನ್ನ ಎತ್ತಿ ಹಿಡಿಯಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಬೆಂಗಳೂರು ಬಾಯ್ಸ್. ಹಾಗಾದ್ರೆ ಪಂದ್ಯ ಹೇಗಿರಲಿದೆ ಅದ್ರ ಬಗ್ಗೆ ನೆಕ್ಸ್ಟ್ ಬರ್ತೇವೆ ಪಂದ್ಯದ ನಂತರ. ಮತ್ತು IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.